ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡದಿದ್ರೆ ಕೈ ಸರ್ವನಾಶ ಆಗಲಿದೆ. 32 ಸಮಾಜದ ಮಠಾಧೀಶರುಗಳು ಡಿಕೆಶಿ ಅವರ ಬೆನ್ನಿಗೆ ನಿಂತಿದ್ದಾರೆ. ಕೈ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ ಪ್ರಣವಾನಂದ ಶ್ರೀಗಳು. ಡಿಕೆಶಿ ಸಿಎಂ ಆಗಲೇಬೇಕೆಂದು ನಮ್ಮೆಲ್ಲರ ಹತ್ತೊತ್ತಾಯ ಇದೆ. ಸಿದ್ದರಾಮಯ್ಯ ಸಮಾನತೆ ಮತ್ತು ಅಹಿಂದ ಹೆಸರಲ್ಲಿ ಅಧಿಕಾರಕ್ಕೆ ಬಂದರು. ಪ್ರತಿಪಕ್ಷ ನಾಯಕರಿಂದ ಮಾತ್ರ ಸಿಎಂಗೆ ಅಹಿಂದದ ಬಗ್ಗೆ ಕಾಳಜಿ ಇತ್ತು. ಅಧಿಕಾರಕ್ಕೆ ಬಂದ ಮೇಲೆ ಸಿಎಂ ಅಹಿಂದ ವರ್ಗವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು. ಬೆಳಗಾವಿಯಲ್ಲಿ ಈಡಿಗ ಮಠದ ಪ್ರಣವಾನಂದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಠಾಧೀಶರುಗಳಿಗೆ ಎಲ್ಲರಿಗೂ 20 ಮಠಾಧೀಶರುಗಳಿಗೆ ಬೆಂಗಳೂರು ನೆಲಮಂಗಲದಲ್ಲಿ 60-40 ಸೈಟ್ ಅನ್ನು ಅವರು ಘೋಷಣೆ ಮಾಡಿದ್ದಾರೆ. ಅದು ಅವರು ಮುಖ್ಯಮಂತ್ರಿ ಆಗಲಿ ಬಿಡ್ಲಿ ನಾನದು ಮಾಡಿಕೊಡ್ತೀನಿ ಅಂತಕ್ಕಂಥದ್ದು. ಯಾಕಂದ್ರೆ ನಾವು ಬೆಂಗಳೂರು ಹೋದಾಗ ಉಳ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಇಲ್ಲ ಮತ್ತು ಭಕ್ತರ ಭೇಟಿಯಾಗುವ ವ್ಯವಸ್ಥೆ ಇಲ್ಲ ಅಂದಾಗ ಅದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಬಹಳಷ್ಟು ವಿಷಯ ಚರ್ಚೆ ಮಾಡಿದ್ದಾರೆ ಅವರು. ಅದು ನಾನು ನಿಮ್ಮ ಮುಂದೆ ಹೇಳಿದ್ರೆ ಅದು ಸರಿ ಆಗುದಿಲ್ಲ. ಅದು ಬಹಳ ದೊಡ್ಡ ವಿಷಯ ಇದೆ. ಅದು ಮಾಧ್ಯಮದ ಮುಂದೆ ಹಂಚಿಕೊಂಡಂದ್ರೆ ಬಹಳ ಅದು ಮಾತಾಡಕ್ಕಾಗಲ್ಲ. ಅಲ್ಲ ಅಂದ್ರೆ ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗಬೇಕು, ದಲಿತ ನಾಯಕರಲ್ಲ. ಅಲ್ಲಲ್ಲ, ಡಿಕೆ ಶಿವಕುಮಾರ್ ಅದನ್ನ ನಾವು ಆಲ್ರೆಡಿ ದಿನಕ್ಕೊಂದೊಂದು ಹೇಳಕ್ಕಾಗಲ್ಲ. 32 ಸಮುದಾಯಗಳ ಸ್ವಾಮೀಜಿಗಳು ಹೋಗಿ ಭೇಟಿ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ಏನು ತಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದು ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ವನಾಶವಾಗುತ್ತೆ. ಯಾಕೆಂದ್ರೆ ದೇಶದಲ್ಲಿ ಇರೋದೇ ಕರ್ನಾಟಕದಲ್ಲಿ ಒಂದು ಮೇನ್ ಆಗಿ. ಅದು ಕೂಡ ನೀವು 2008ನೇ ಇಸ್ವಿಯಲ್ಲಿ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಯಡಿಯೂರಪ್ಪನವರು ಒಪ್ಪಂದ ಮಾಡಿದ್ರು, ಕೊಡ್ಲಿಲ್ಲದ ಮೇಲೆ ಅನಂತರ ಏನಾಯಿತು? ಯಡಿಯೂರಪ್ಪನವರ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಬಂದ್ಬಿಟ್ರು. ಆ ಪರಿಸ್ಥಿತಿ ಕಾಂಗ್ರೆಸ್ ಆಗುತ್ತೆ. ಮಾತು ಕೊಟ್ಟ ಪ್ರಕಾರ ನಡ್ಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.